ಅನಿಲ್ಗೆ ಒಂದು ಹೆಣ್ಣು ಮಗು ಇದೆ. ನನ್ನ ಮಗಳ ಹೆಸರಲ್ಲಿ ಇದ್ದಿದ್ದು ಒಂದು 30-40 ಸೈಟ್ನ ಅವ್ರ ಮಗಳಿಗೆ ಬರ್ಕೊಟ್ಟೆ ನಾನು. ಮತ್ತು ಅವ್ರ ಮಿಸ್ಸಸ್ಗೆ 5 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿಬಿಟ್ಟು ತೊಗೊಳಮ್ಮ ಅಂತ ಕೊಟ್ಟೆ. ಸೈಟ್ ಕೊಟ್ಟಿದ್ದಲ್ಲದೆ ಅವ್ರ ಮಿಸ್ಸಸ್ಗೆ 5 ಲಕ್ಷ ಕೊಟ್ಟೆ. ಈ ಕಡೆ ಬಂದರೆ ಉದಯ್ ಅವ್ರ ತಂದೆ ತಾಯಿ ಇಬ್ಬರಿಗೂ 5 ಲಕ್ಷ ರೂಪಾಯಿ ಫಿಕ್ಸೆಡ್ ಇಟ್ಬಿಟ್ಟು ಇಂಟ್ರೆಸ್ಟ್ ಬರೋಂಗೆ ಮಾಡಿಕೊಟ್ಬಿಟ್ಟು ತೊಗೊಳಿಮ್ಮ, ನಂದೇನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಬಂದೆ. ಬಟ್ ಹಂಗೆ ಅಂದ್ಬಿಟ್ಟು ನಾನೇನೋ ಮಾಡಿದ್ದಕ್ಕೆ ಪ್ರತಿಫಲ ಅಲ್ಲ ಇದು. ನನ್ನ ಕೈಲಿ ನಾನು ಏನು ನಿಮಗೆ ನಾನು ಮಾಡಿರೋ ತಪ್ಪಿಗೆ ನಾನೇನು ಇದು ಶಿಕ್ಷೆ ಅನುಭವಿಸ್ಬೋದು. ಈ ಶಿಕ್ಷೆ ಅಂತಲೇ ತಿಳ್ಕೊಳ್ಳೋಣ, ವಾಟ್ ಎವರ್. ನನ್ನ ಕೈಲಾಗಿದ್ದನ್ನು ನಾನು ಮಾಡಿದ್ದೀನಿ. ಇಲ್ಲಿವರೆಗೂ ನಾನು ಒಂದು ಮೀಡಿಯಾಗೆ ಹೇಳಿಲ್ಲ. ನಾನು ಇದು ಇಮ್ಮಿಡಿಯೇಟ್ ನಾನು ಜೈಲಿಂದ ಬಂದ ತಕ್ಷಣ ಮಾಡಿದಂಥ ಈ 2 ಮೊದಲನೇ ಕೆಲಸ ಇದು. ಒಂದು ಮೀಡಿಯಾಗೆ ನಾನು ಹೇಳಿಲ್ಲ, ಒಂದು ಕಡೆ ನಾನು ಪಬ್ಲಿಸಿಟಿಗೆ ಎಲ್ಲೂ ಹೇಳಿಲ್ಲ, ಇದು ಮಾಡಿದೆ ಅಂತ ಹೇಳಿಲ್ಲ. ಇವಾಗ ಪ್ರೊಡ್ಯೂಸರು, ಹೀರೋ, ಡೈರೆಕ್ಟರ್ ಎಲ್ಲರೂ ಸೇರಿ ಅವ್ರಿಗೆ ಇಷ್ಟು ಅಂತ ಕೊಟ್ಟರು. ಬಟ್ ನಾನೇ ಇಂಡಿವಿಜುವಲ್ ಆಗಿ ಇವರಿಗೆಲ್ಲ ಇಷ್ಟು ಅಂತ ನಾನು ಇದು ಮಾಡಿಕೊಟ್ಟೆ. ಬಟ್ ಏನು ಹೇಳ್ತೀನಿ ಅಂತಂದರೆ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅದಕ್ಕೆ ನಾನು ಒಬ್ಬ ಕಾರಣಕರ್ತನಾಗಿದ್ದೀನಿ. ಗೊತ್ತಿದ್ದು ಯಾರೂ ಆಗಲ್ಲ, ಅಫ್ಕೋರ್ಸ್. ಗೊತ್ತಿದ್ದೋ ಗೊತ್ತಿಲ್ಲ ನಾನು ಆಗ್ಬಿಟ್ಟಿದ್ದೀನಿ. ನಾನು ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಇದೂ ಮೀರಿ ಏನೇ ಆಗಬೇಕು ಅಂತಂದರೆ ಇನ್ನು ದೇವರಿದ್ದಾನೆ ಮತ್ತು ಇನ್ನು ನ್ಯಾಯಾಲಯ ಇದೆ. ಜೀವನ ಪರ್ಯಂತ ಕಾಡುತ್ತಿದ್ದೊಂದು 100%. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.